TV9 ನಲ್ಲಿ ಬ್ಯಾನ್ ಆದಂತಹ ಗೋಕಾಕ್ ಶಾಸಕನಿಗೆ ಡಿಸಿ ಶಾಕ್ ಅನ್ನು ಕೊಟ್ಟಿದ್ದಾರೆ. TV9 ನಲ್ಲಿ ಬ್ಯಾನ್ ಆಗಿರುವಂತಹ ಗೋಕಾಕ್ನ ಶಾಸಕನಿಗೆ ಡಿಸಿ ಶಾಕ್ ಕೊಟ್ಟಿದ್ದಾರೆ. ಶಾಸಕನ ಒಡೆತನದ ಕಾರ್ಖಾನೆಯ ವಿರುದ್ಧ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ. ಎಸಿ ನೇತೃತ್ವದಲ್ಲಿ ಕಮಿಟಿ ರಚಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಬೆಳಗಾವಿ ಎಸಿ ಕವಿತಾ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ವಿರುದ್ಧ ತನಿಖೆ ಶುರುವಾಗಿದೆ. ಕಬ್ಬು ಬೆಳೆಗಾರರಿಗೆ ಬಾಕಿ ಹಣ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶುರುವಾದಂತಹ ತನಿಖೆ ಇದು TV9 ನಲ್ಲಿ ಬ್ಯಾನ್ ಆಗಿರುವಂತಹ ಶಾಸಕ ಕಾಂಗ್ರೆಸ್ ಸಂಪರ್ಕಕ್ಕೂ ಸಿಗದೆ ಎಲ್ಲಿಯೋ ಕೂತಿರುವಂತಹ ಶಾಸಕನಿಗೆ ಸದ್ಯ ಡಿಸಿ ಖಡಕ್ ಆಗಿ ಶಾಕ್ ಒಂದನ್ನು ಕೊಟ್ಟಿದ್ದಾರೆ. ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಏನಿದೆ ಅದರ ಕಬ್ಬು ಬೆಳೆಗಾರರಿಗೆ ಬಾಕಿ ಹಣ ಏನು ಪಾವತಿ ಮಾಡಬೇಕಿತ್ತು. ಆ ಬಾಕಿ ಹಣ ಪಾವತಿ ಮಾಡದೇ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸಿ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಿ ಅಲ್ಲಿ ತನಿಖೆಯನ್ನು ಶುರುವಿಟ್ಟುಕೊಂಡಿದ್ದಾರೆ. 2014-15ರಲ್ಲಿ ರೈತರಿಗೆ ಪಾವತಿಸಬೇಕಾಗಿದ್ದಂತಹ ಬಾಕಿ ಹಣ ಇದು. ಹಳೆ ದಾಖಲೆ ಪರಿಶೀಲಿಸಿ ವರದಿ ನೀಡುವಂತೆ ಸೂಚನೆ ಕೊಡಲಾಗಿದೆ. ವರದಿ ಬಂದ ಬಳಿಕ ಕ್ರಮ ಕೈಗೊಳ್ಳೋದಾಗಿ ಡಿಸಿ ಹೇಳಿಕೆಯನ್ನು ಕೊಟ್ಟಿದ್ದು. ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿ SP ಬೊಮ್ಮನಹಳ್ಳಿ ಹೇಳಿಕೆಯನ್ನು ಕೊಟ್ಟಿದ್ದು. SP ಬೊಮ್ಮನಹಳ್ಳಿ ಇವರು ಬೆಳಗಾವಿಯ ಜಿಲ್ಲಾಧಿಕಾರಿ ಕೈ ಕೊಡಲು ಮುಂದಾದ ಕಾಂಗ್ರೆಸ್ ಶಾಸಕನಿಗೆ ಇದು ತಿರುಗುಬಾಣ ಆಗುತ್ತಾ? ಇವಿಷ್ಟು ವಿಚಾರ. ಬ್ಯಾನ್ ಆಗಿರುವಂತಹ ಶಾಸಕ, TV9 ಬ್ಯಾನ್ ಮಾಡಿರುವಂತಹ ಶಾಸಕ ಆತ. ಕಾಂಗ್ರೆಸ್ ಸಂಪರ್ಕಕ್ಕೂ ಸಿಗದೆ ಸದ್ಯ ಎಲ್ಲಿದ್ದಾರೆ ಅನ್ನುವಂಥ ವಿಚಾರವೇ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬೊಮ್ಮನಹಳ್ಳಿ ಕೊಟ್ಟಿರುವಂತಹ ಖಡಕ್ ಎಚ್ಚರಿಕೆ ಇದು, ಖಡಕ್ ಶಾಕ್ ಇದು. ಈ ಶಾಕ್ ಅಂತಿಂತದ್ದಲ್ಲ. 2014-15ನೇ ಸಾಲಿನಲ್ಲಿ ರೈತರಿಗೆ ಯಾರ್ಯಾರಿಗೆ ಬಾಕಿ ಹಣ ಪಾವತಿ ಮಾಡಬೇಕಿತ್ತು ಅಂಥ ಎಲ್ಲ ರೈತರಿಗೆ ಯಾವ ಕಾರಣಕ್ಕಾಗಿ ಬಾಕಿ ಹಣ ಪಾವತಿ ಮಾಡಿಲ್ಲ, ಏನಿದೆ ಸ್ಟೇಟಸ್, ಯಾವ ಕಾರಣಕ್ಕಾಗಿ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ, ಎಲ್ಲ ವಿಚಾರವನ್ನ ಬಯಲಿಗೆಳಿರಿ, ಅಲ್ಲಿ ತನಿಖೆ ಶುರು ಮಾಡ್ಕೊಳ್ಳಿ ಅಂತ ಹೇಳಿ ಎಸಿ ಕವಿತಾ ಅವರ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಿ ಆ ಶಾಸಕನ ಮಾಲೀಕತ್ವದ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ. ಎಸಿ ನೇತೃತ್ವದ ತಂಡ ಅದು ಅಲ್ಲಿಗೆ ಹೋಗಿ ದಾಖಲೆಗಳ ಪರಿಶೀಲನೆ ಮಾಡಿ ಯಾವ ಕಾರಣಕ್ಕಾಗಿ ಬಾಕಿ ಹಣ ಪಾವತಿ ಮಾಡಿಲ್ಲ ಅಂತ ವರದಿಯನ್ನು ನೀಡಲಿದೆ ಆ ತಂಡ. ಕರೆಂಟ್ ಇಯರ್ ಕೊಟ್ಟಿದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ. ಅದು 1 ವರ್ಷ 2 ವರ್ಷದ ಬಾಕಿ ಇದೆ, ಇನ್ನೂ ಕೊಟ್ಟಿಲ್ಲ ರೀ, ಕೊಡಬೇಕು ಅವರು. ಅದನ್ನು ದಾಖಲೆ ಪರಿಶೀಲನೆ ಮಾಡಲಿಕ್ಕೆ ಎಸಿ ಅಧ್ಯಕ್ಷತೆಯಲ್ಲಿ ಕಮಿಟಿ ಫಾರ್ಮ್ ಮಾಡಿದ್ದೀವಿ. ಅದು ಪರಿಶೀಲನೆ ಮಾಡಿ ವರದಿ ಬರಬೇಕಾಗಿದೆ ನಮಗೆ. ಅದೇ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕೆ ಹಳೆ ಬಾಕಿ ಎಲ್ಲ ಹಳೆ ದಾಖಲೆಗಳನ್ನು ವೆರಿಫೈ ಮಾಡ್ತಾ ಇದ್ದಾರೆ ಅವರು. ಆ ವರದಿ ಬಂದ ನಂತರ ಕ್ರಮ ತಗೊಳ್ತಾರೆ. ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಹದೇವ್, ಏನಿದು ವಿಚಾರ ಅಂತ? 2014-15ನೇ ಸಾಲಿನಲ್ಲಿ ಏನು ಬಾಕಿ ಹಣ ಕೊಟ್ಟಿಲ್ವೋ ಆ ವಿಚಾರವನ್ನ ಇಟ್ಕೊಂಡು ಆದೇಶ ಮಾಡಿರುವಂತಹ ತನಿಖೆಗೆ ಆದೇಶ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು. ಯಾವ ರೀತಿಯಾದಂತಹ ತನಿಖೆ, ಏನೆಲ್ಲ ದಾಖಲೆಗಳ ಪರಿಶೀಲನೆ ನಡೆಯುತ್ತೆ ಸಹದೇವ್? ಸಂಪರ್ಕ ಸಾಧ್ಯ ಆಗಿಲ್ಲ. ನಮ್ಮ ಪ್ರತಿನಿಧಿ ಸಹದೇವನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಇವಿಷ್ಟು ವಿಚಾರ. ವರದಿ ಕೊಡಬೇಕು ಎಸಿ ಕವಿತಾ ಅವರು ಆ ಸಕ್ಕರೆ ಕಾರ್ಖಾನೆ ವಿಚಾರವಾಗಿ. ಎಷ್ಟೆಷ್ಟು ಬಿಲ್ ಬಾಕಿ ಉಳ್ಕೊಂಡಿದೆ ಆ ಸಾಲಿನಲ್ಲಿ. ಇಲ್ಲಿ 2014 ಮತ್ತು 15ನೇ ಸಾಲೇನಿದೆ ಆ ವರ್ಷದ ಬಾಕಿ ಹಣ ಉಳಿದುಕೊಂಡಿತ್ತು. ಆ ಹಣವನ್ನು ಪಾವತಿ ಮಾಡಿರಲಿಲ್ಲ ಸಕ್ಕರೆ ಕಾರ್ಖಾನೆ. ರೈತರು ರೊಚ್ಚಿಗೆದ್ದಿದ್ರು. ಇಷ್ಟಾದರೂ ಕೂಡ ಅನ್ನದಾತನಿಗೆ ಬಾಕಿ ಹಣವನ್ನು ಪಾವತಿ ಮಾಡೋದಕ್ಕೆ ಮುಂದಾಗಿರಲಿಲ್ಲ. ಇವೆಲ್ಲ ವಿಚಾರವನ್ನು ಇಟ್ಕೊಂಡು ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ. ತನಿಖೆ ನಡೆಸಿ ತನಿಖೆಯಲ್ಲಿ ಏನು ವರದಿ ಬರುತ್ತೋ ಆ ವರದಿಯನ್ನು ನೋಡಿಕೊಂಡು ನಾವು ಕ್ರಮ ಕೈಗೊಳ್ತೀವಿ ಎನ್ನುವಂಥ ಮಾತುಗಳನ್ನು DC ಅವರು ಹೇಳ್ತಾ ಇದ್ದಾರೆ. ಕರೆಂಟ್ ಇಯರ್ಗೆ ಏನಿದೆ ಸ್ಟಾಕ್ ಕ್ಲಿಯರಿಂಗ್ ಸಂಬಂಧಪಟ್ಟ ಹಾಗೆ ಬಾಕಿ ಹಣ ಪಾವತಿ ಮಾಡಿದ್ದಾರೆ. ಆದರೆ 14-15ನೇ ಸಾಲಿನ ಬಾಕಿ ಇದೆಯಲ್ಲ ಅದು ಇಲ್ಲಿವರೆಗೂ ಕೂಡ ಕ್ಲಿಯರ್ ಆಗಿಲ್ಲ ಅನ್ನುವಂಥ ವಿಚಾರವನ್ನು ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು. ಒಟ್ಟಾರೆ ಕಾಂಗ್ರೆಸ್ನ ಕೈಗೂ ಸಿಗದೆ TV9ನಿಂದ ಬ್ಯಾನ್ ಆಗಿರುವಂತಹ ಶಾಸಕನ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆ ಇದು, ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ. ಸಹದೇವ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ. ಸಹದೇವ್, ಏನಿದು ವಿಚಾರ? 2014-15ನೇ ಸಾಲಿನಲ್ಲಿ ಬಾಕಿ ಹಣ ಪಾವತಿ ಮಾಡಿಲ್ಲ ಅನ್ನುವಂಥ ಆರೋಪ ಇತ್ತು. ಇದೀಗ ತನಿಖೆ ನಡೆಸಿ ವರದಿ ಕೊಡಿ ಅಂತ ಹೇಳಿದ್ದಾರೆ. ಯಾವೆಲ್ಲ ದಾಖಲೆಗಳಲ್ಲಿ ಪರಿಶೀಲನೆ ಆಗುವಂತ ಸಾಧ್ಯತೆ ಇದೆ ಸಹದೇವ್? ಹೌದು ಆನಂದ್, ಏನು ಕಳೆದ 2014 ಮತ್ತು 15ರ ಏನು ಇಸ್ವಿಯಲ್ಲಿ ಈ ಒಂದು ರೈತರಿಗೆ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಿಂದ ಒಂದು ಬಾಕಿ ಹಣ ಬರಬೇಕಿತ್ತು. ಆ ಬಾಕಿ ಹಣ ಕುರಿತು ಕಳೆದ 2 ತಿಂಗಳ ಹಿಂದೆ ಅಷ್ಟೇ ರೈತರೆಲ್ಲರೂ ಕೂಡ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಮಾಡಿದ್ರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ. ಆದ್ರೆ ಆಗಲೂ ಕೂಡ ಸರ್ಕಾರವಾಗ್ಲಿ ಮತ್ತು ಜಿಲ್ಲಾಡಳಿತವಾಗ್ಲಿ ರೈತರಿಗೆ ಹಣ ಕೊಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿರಲಿಲ್ಲ. ಇದೇ ಖುದ್ದು ಜಿಲ್ಲಾಧಿಕಾರಿ DC ಬೊಮ್ಮನಹಳ್ಳಿ ಅವರೇ ಅವತ್ತು ಏನು ಯಾವುದೇ ರೀತಿಯಾದಂತಹ ಬಾಕಿ ಹಣವನ್ನ ಈ TV9 ನಲ್ಲಿ ಬ್ಯಾನ್ ಆದ ಶಾಸಕರು ಉಳಿಸ್ಕೊಂಡಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಈಗ ಸದ್ಯ ಆ ಒಂದು ಶಾಸಕರಿಗೆ ಜಿಲ್ಲಾಡಳಿತವೇ DC ಅವರೇ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ ಈಗಾಗಲೇ 2013, 14 ಮತ್ತು 15ರ
ಬಾಕಿಯನ್ನ ಉಳಿಸ್ಕೊಂಡಿದ್ದಾರೆ. ಹೀಗಾಗಿ ಎಸಿ ಕವಿತಾ ಅವರ ನೇತೃತ್ವದಲ್ಲಿ ಈ ಒಂದು ತನಿಖಾ ತಂಡವನ್ನ ರಚನೆ ಮಾಡಿದೀವಿ. ಆ ಒಂದು ಕಮಿಟಿಯಿಂದ ವರದಿ ಬಂದ ಬಳಿಕ ಅಷ್ಟೇ ಆ ಒಂದು ಏನು ಈ ಸಕ್ಕರೆ ಕಾರ್ಖಾನೆ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತೇವೆ. ಮೊದಲನೇದಾಗಿ ರೈತರೆಲ್ಲರೂ ಕೂಡ ಸದ್ಯ ಬಾಕಿ ಹಣ ಯಾರ್ಯಾರ್ದು ಕೊಡ್ಬೇಕು ಅವರೆಲ್ಲರೂ ಕೂಡ ದಾಖಲೆ ಸಮೇತ ಬಂದು ದಾಖಲೆಗಳನ್ನ ಕೊಟ್ಟಿದ್ದೆ ಆದ್ರೆ ಮತ್ತು ಈ ಎಸಿ ಅವರ ತನಿಖೆಯಲ್ಲಿ ಒಂದು ವೇಳೆ ಇಲ್ಲಿ ಬಾಕಿಯನ್ನ ಉಳಿಸ್ಕೊಂಡಿದ್ದೆ ಆದ್ರೆ ಜಿಲ್ಲಾಧಿಕಾರಿಗಳು ಮುಂದಿನ ಒಂದು ಕ್ರಮವನ್ನು ಕೂಡ ತೆಗೆದುಕೊಳ್ತೇನೆ ಅನ್ನೋ ಒಂದು ಮಾತನ್ನ ಸದ್ಯ ಹೇಳಿರುವಂತದ್ದು. ಆನಂದ್, ಧನ್ಯವಾದ ಸಹದೇವ್ ಮಾಹಿತಿಗಾಗಿ.